ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರಿಗೆ ಈ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು? ಹಾಗಾದರೆ ಇದಕ್ಕೆ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ಯಾವ ರೀತಿ ತಗೊಳ್ಬೇಕು? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಫಿಸಿಯೋತತ್ವ ಕ್ಲಿನಿಕ್ನ ವೈದ್ಯರಾದಂತಹ ಡಾಕ್ಟರ್ ಅನೂಪ್ ಬ್ರಹ್ಮಭಟ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಲ್ಲರಿಗೂ ನಮಸ್ಕಾರ. ಸೊ ವಿ ಆರ್ ಹಿಯರ್ ಫ್ರಮ್ ಫಿಸಿಯೋತತ್ವ ಟು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ. ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಬೆನ್ನು ನೋವು, ಕತ್ತು ನೋವು, ಯಾವ ಥರ ಸಾಲ್ಯೂಷನ್ ಇರಬೇಕು, ಏನು ಮಾಡಬೇಕು, ಅದು ಎಲ್ಲ ಕರೆಕ್ಟಾಗಿ ಇವತ್ತು ಅರ್ಧ ಗಂಟೆ ಫುಲ್ ಕರೆಕ್ಟಾಗಿ ಆನ್ಸರ್ ಕೊಡೋಣ. ಎಲ್ಲರಿಗೂ ಸ್ಯಾಟಿಸ್ಫೈಗೆ ಆನ್ಸರ್ ಕೊಡೋಣ. ಓಕೆ ಡಾಕ್ಟರ್, ಹಾಗೆಯೇ ಈಗ ಸಾಕಷ್ಟು ಜನರಲ್ಲಿ ಕುತ್ತಿಗೆ ನೋವಾಗಿರ್ಬೋದು ಅಥವಾ ಬೆನ್ನು ನೋವಾಗಿರ್ಬೋದು ಬರ್ತಾನೆ ಇರುತ್ತೆ. ಸಾಕಷ್ಟು ಜನ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಬಟ್ ಆದರೂ ಕೂಡ ಅವ್ರಿಗೆ ಅದು ಕ್ಲಿಯರ್ ಆಗಿರೋದಿಲ್ಲ. ಪದೇ ಪದೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಈಗ ಟ್ರೀಟ್ಮೆಂಟ್ ಅಂದರೆ ಎಲ್ಲರೂ ಮನಸ್ಸಲ್ಲಿ ಬರೋವಂಥದ್ದು ಏನಂದರೆ ಒಂದು ಇಂಜೆಕ್ಷನ್ನು ಅಥವಾ ಟ್ಯಾಬ್ಲೆಟ್ ತೊಗೊಳ್ಳೋವಂಥದ್ದು ಅಥವಾ ಮಸಾಜಸ್ ಏನೋ ತೊಗೊಳ್ತಾರೆ, ಇದೆಲ್ಲ ಇರುತ್ತೆ. ಇದು ಯಾವುದು ಇಲ್ಲದೇ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ. ಏನಿದು ಫಿಸಿಯೋತತ್ವ ಅಂದರೆ? ಓಕೆ, ಸೊ ಫಿಸಿಯೋತತ್ವ ಅಂದರೆ ಇದು ಫಸ್ಟ್ ಆಫ್ ಆಲ್ ಇದು 30 ವರ್ಷ ಹಳೆ ಹೆಲ್ತ್ ಕೇರ್ ಕಂಪ್ನಿ, ಹಳೆ ಇನ್ಸ್ಟಿಟ್ಯೂಟು ಕಡಬಮ್ಸ್ ಗ್ರೂಪಿಂದ. ಇದು ಸಿಸ್ಟರ್ ಕನ್ಸರ್ನ್ ಕಂಪ್ನಿ. ನಮ್ಮದು 30 ಇಯರ್ಸಿಂದ ವಿ ಆರ್ ಇನ್ ಟು ಹೆಲ್ತ್ ಕೇರ್. 4 ವರ್ಷದಿಂದ ಇದು ಒಂದು ಆಪ್ಸ್ಪಿನೋ ಸಿಸ್ಟರ್ ಕನ್ಸರ್ನು ಫಿಸಿಯೋತತ್ವ ಸ್ಟಾರ್ಟ್ ಮಾಡಿದ್ದೀವಿ. ಬೆಂಗಳೂರು ಮತ್ತು ಹೈದರಾಬಾದ್ ಹತ್ರ ಟೋಟಲು 22 ಸೆಂಟರ್ ಇದೆ. ವಿ ಆರ್ ಮೇನ್ಲಿ ಇನ್ ಟು ದ ಫಿಸಿಕಲ್ ಥೆರಪಿ, ಕೈರೋಪ್ರಾಕ್ಟಿಕ್ಕು ಮತ್ತು ಎಕ್ವಾಥೆರಪಿ. ಆ ಥರ 3 ಒಟ್ಟಿಗೆ ರೋಬೋಟಿಕ್ ಟ್ರೀಟ್ಮೆಂಟು ಮತ್ತು ಮೋಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಹತ್ರ ನಮ್ಮ ಕ್ಲಿನಿಕ್ ಹತ್ರ ಟ್ರೀಟ್ಮೆಂಟ್ ಇದೆ. 90% ಪೇಷಂಟ್ ಹೂ ಆಲ್ ಆರ್ ಕಮಿಂಗ್ ನಮ್ಮ ಕ್ಲಿನಿಕ್ ಹತ್ರ ಬರೋ ಟೈಮ್ ಬರ್ತಾರೆ ಅಂದರೆ ಅವ್ರ ಮೇನು ಕತ್ತು ನೋವು ಮತ್ತು ಬೆನ್ನು ನೋವು ಇರುತ್ತೆ. ಪ್ರೊಸೀಜರ್ ಏನು? ಮೇನ್ ಪ್ರೊಸೀಜರ್ ಎಲ್ಲ ಕೇಳ್ತಾರೆ. ಸರ್, ನಾನು ದಾವಣಗೆರೆಯಿಂದ ಬರ್ತೀವಿ, ಹುಬ್ಳಿಯಿಂದ ಬರ್ತೀವಿ. ಮೇನ್ ಪ್ರೊಸೀಜರ್ ಅಂದರೆ ನೀವು ಫಸ್ಟ್ ವೆನ್ ಎವರ್ ಯು ಆರ್ ಕಮಿಂಗ್ ಎಲ್ಲ ನಿಮ್ಮದು ಏನು ರಿಪೋರ್ಟ್ ಇದೆ, ಎಷ್ಟು MRI ಇದೆ, ಎಷ್ಟು ವರ್ಷ ಮುಂಚೆ ಸರ್ಜರಿ ಮಾಡಿದ್ರದು, ಅದು ಎಲ್ಲ ರಿಪೋರ್ಟು ತಗೊಂಬನ್ನಿ. ನಮ್ಮ ಕ್ಲಿನಿಕ್ ಹತ್ರ ಮೇನ್ ಡಾಕ್ಟರ್ಸು, ಸೀನಿಯರ್ಸ್ ಡಾಕ್ಟರ್ ಇರ್ತಾರೆ. ಅವ್ರ ಡಾಕ್ಟರು ನಿಮಗೆಲ್ಲ ರಿಪೋರ್ಟ್ ನೋಡ್ತಾರೆ. ನೋಡಿಬಿಟ್ಟು ಫಿಸಿಕಲಾಗಿ ಚೆಕ್ ಮಾಡ್ತಾರೆ ರೂಟ್ ಕಾಸ್ ಯಾವುದು. ಯಾಕಂದರೆ 80% ಪೇಷಂಟ್ ಇರ್ತಾರೆ, ಸರ್ ನಮ್ಮದು ಡಿಸ್ಕ್ ಜರುಗಿದೆ, ನಾನು ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡಿದ್ದೀವಿ, ಸರ್ಜರಿ ಮಾಡಿದ್ದೀವಿ, ಪೇನ್ ಕಿಲ್ಲರ್ಸ್ ತಗೊಳ್ತಾ ಇದ್ದೀವಿ, ಮತ್ತು ಏನೂ ರಿಸಲ್ಟ್ ಬರ್ತಾಯಿಲ್ಲ. ನೋಡಿ, ಡಿಸ್ಕ್ ಜರುಗಿದೆ, ಅದು ಒಂದು ಪ್ರಾಬ್ಲಮ್ಮು. ಆ ಡಿಸ್ಕ್ ಜರ್ಗಿಂದ ನಿಮ್ಮದು ಸೊಂಟ ನೋವು ಮತ್ತು ಕೆಳಗಡೆ ಜೋಮ್ ಬರೋದು, ನೀವು ವಾಶ್ರೂಮ್ ಹೋಗೋಕ್ಕೆ ಟೈಮು ಜಾಸ್ತಿ ಕುತ್ಕೊಂಡ್ರೆ ನಿಮ್ಮ ಜೋಮ್ ಹಿಡಿತಾ ಇದ್ದಾರೆ, ಮತ್ತು ಟಿಂಗ್ಲಿಂಗ್ ಬರ್ನಿಂಗ್ ಥರ ಫೀಲ್ ಆಗ್ತಾ ಇದ್ದಾರೆ ಫೀಟ್ ಹತ್ರ. ಅದು ಎಲ್ಲ ಪ್ರಾಬ್ಲಮ್ಮು ಬೇರೆ. ನೀವು ಫಸ್ಟ್ ಯಾವ್ದು ಮಸಲ್ ಟೈಟ್ ಇದೆ, ತುಂಬ ಮಸಲ್ಸ್ ಯಾವ್ದು ಗಟ್ಟಿ ಆಗಿಬಿದ್ದಿದೆ, ಅದು ಎಲ್ಲ ಚೆಕ್ ಮಾಡಬೇಕು. ಅದು ಎಲ್ಲ ಚೆಕ್ ಮಾಡಿಲ್ಲ ಅಂದರೆ ಸುಮ್ಮನೆ ನೀವು ಪೇನ್ ಕಿಲ್ಲರ್ ಕೊಟ್ಟರೆ, ಸರ್ಜರಿ ಮಾಡಿದ್ರೆ, ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟರೆ ಏನು ರಿಸಲ್ಟ್ ಎಲ್ಲ ಟೆಂಪರರಿ ಇರುತ್ತೆ. ನಮ್ಮ ಹತ್ರ ಪೇಷಂಟ್ ಇದೆ, ಎವ್ರಿ ಒಂದು ತಿಂಗಳ ಡೇಲಿ ಅವರು 1 ತಿಂಗಳ ಬಿಟ್ಟು 1 ತಿಂಗಳ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೋಬೇಕು. ಅದು ಒಂದು ಸತಿ ಹ್ಯಾಬಿಟ್ ಆಯಿತು ಅಂದರೆ ಸ್ಟಿರಾಯ್ಡಿಂದಾನೇ ರಿಸಲ್ಟ್ ಬರೋಲ್ಲ. ಮೇನ್ ಏನು ಮಾಡಬೇಕು, ನೀವು ಕರೆಕ್ಟಾಗಿ ರೂಟ್ ಕಾಸ್ ನೋಡಬೇಕು. ನಮ್ಮ ಕ್ಲಿನಿಕ್ ಹತ್ರ ಮೇನ್ ಏನಾಗುತ್ತೆ, ನಿಮಗೆಲ್ಲ ರಿಪೋರ್ಟು, MRI ರಿಪೋರ್ಟು, ವಿಟಾಮಿನ್ಸ್ ರಿಪೋರ್ಟು, ಬ್ಲಡ್ ರಿಪೋರ್ಟು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಫಿಸಿಕಲಾಗಿ ಚೆಕ್ ಮಾಡ್ತೀವಿ. ಫಿಸಿಕಲಾಗಿ ನಿಮಗೆಲ್ಲ ಫಿಸಿಕಲ್ ಎಕ್ಸಾಮಿನೇಷನ್ ಚೆಕ್ ಮಾಡಿಬಿಟ್ಟು ಒಂದು ರಿಪೋರ್ಟ್ ಮಾಡ್ತೀವಿ. ಆ ರಿಪೋರ್ಟ್ ಮಾಡೋಕ್ಕೆ, ಆ ಕನ್ಸಲ್ಟೇಷನ್ ಮಾಡೋಕ್ಕೆ ನಮ್ಮ ಕ್ಲಿನಿಕ್ ಹತ್ರ ಏನು ಚಾರ್ಜಸ್ ಇಲ್ಲ. ಕನ್ಸಲ್ಟೇಷನ್ನು ಫ್ರೀ ಆಫ್ ಕಾಸ್ಟ್ ಇದೆ. ಒಂದು ಸತಿ ಕನ್ಸಲ್ಟೇಷನ್ ಆಯಿತು ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದರೆ ಕೆಲವರಿಗೆ 20 ವರ್ಷದಿಂದ ಬ್ಯಾಕ್ ಪೇನ್ ಇದೆ, 30 ವರ್ಷದಿಂದ ಬ್ಯಾಕ್ ಪೇನ್ ಇದೆ. ಅದು ಎಲ್ಲ ಒಂದು ದಿನ ಹತ್ರ ಹೋಗೋದು ಚಾನ್ಸ್ ಇಲ್ಲ. ಮಿನಿಮಮ್ 7 ಡೇಸಿಂದ 1 ತಿಂಗಳ ಟ್ರೀಟ್ಮೆಂಟ್ ಇರೋದೆ. ಆ ಟ್ರೀಟ್ಮೆಂಟಿಂದ ನಮ್ಮ ಸ್ಪೆಷಲೈಸ್ ರೋಬೋಟಿಕ್ ಡಿಕಂಪ್ರೆಷನು, ಮತ್ತು ಅಲ್ಲಿ ನೀವು ಸ್ಕ್ರೀನ್ ಹತ್ರ ನೋಡಿ ಕೈರೋಪ್ರಾಕ್ಟಿಕ್ ಅಂದರೆ USA FDA ಅಪ್ರೂವ್ಡ್ ಮ್ಯಾನ್ಯುಯಲ್ ಆಗಿ ಟ್ರೀಟ್ಮೆಂಟ್ ಇದೆ. ನಿಮ್ಮ ಸ್ಪೈನ್ ನೋಡಿಬಿಟ್ಟು ಕರೆಕ್ಟಾಗಿ ಮೂವ್ ಇಲ್ಲ ಅಂದರೆ ಕರೆಕ್ಟಾಗಿ ಮೂವ್ ಮಾಡಿಕೊಡ್ತೀವಿ, ಇನ್ನೊಂದು ಸತಿ ಫಿಕ್ಸ್ ಮಾಡಿಕೊಡ್ತೀವಿ. ಅದು ಎಲ್ಲ ಸೇಫ್ ಟ್ರೀಟ್ಮೆಂಟ್ ಇದೆ. ನಮ್ಮದು ನಾಟಿ ಥರ ನಟಿಕೆ ತಗೊಳಕ್ಕೋ ಆ ಥರ ಟ್ರೀಟ್ಮೆಂಟ್ ಇಲ್ಲ. 100% ನಾನು ಮಿನಿಮಮ್ಮು 16 ವರ್ಷದಿಂದ ನಾನು ಈ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸರ್ಟಿಫೈಡ್ ಡಾಕ್ಟರು.
ಅದೇ ಅವರೇ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಸೈಡ್ ಇಫೆಕ್ಟು ಏನು ಚಾನ್ಸಸ್ ಇಲ್ಲ. ಪೇಯ್ನ್ ಕಿಲ್ಲರ್ಸು ನಾನು ಕೊಡೋದೇ ಇಲ್ಲ, ಸ್ಟಿರಾಯ್ಡ್ ಇಂಜೆಕ್ಷನ್ ನಾನು ಸಜೆಸ್ಟೇ ಮಾಡಲ್ಲ, ಕೊಡೋದೇ ಇಲ್ಲ. ಸರ್ಜರಿ ನಮ್ಮದು ಲೈಸೆನ್ಸ್ ಇಲ್ಲ ಮಾಡೋಕ್ಕೆ. ಅದಕ್ಕೆ 100% ಸೇಫ್ ಟ್ರೀಟ್ಮೆಂಟು, ಏನು ಸೈಡ್ ಎಫೆಕ್ಟ್ ಇಲ್ಲ, ಏನು ಮೆಡಿಸಿನ್ ಕೊಡೋದೇ ಇಲ್ಲ, ಏನು ಹಾಸ್ಪಿಟಲೈಸೇಷನ್ ಮಾಡೋದೇ ಇಲ್ಲ. ಓಕೆ ಡಾಕ್ಟರ್, ಯಾವ ಕಡೆ ಇದೆ ನಿಮ್ಮ ಕ್ಲಿನಿಕ್ ಅನ್ನೋದ್ರ ಬಗ್ಗೆ? ಓಕೆ, ಸೊ ಬೆಂಗಳೂರು ಹತ್ರ ವಿ ಹ್ಯಾವ್ 15 ಲೊಕೇಶನು. ಜೆ ಪಿ ನಗರ್, ಜಯನಗರ್, ವೈಟ್ ಫೀಲ್ಡು, ಸರ್ಜಾಪುರ, ಬೆಲಂದೂರ್, ಸಹಕಾರ್ ನಗರ್, ಇಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ ಹತ್ರ ನಮ್ಮದು ಹಳೆ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಮತ್ತು ಕಲ್ಯಾಣ್ ನಗರ, ಬೆಂಗಳೂರ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಂಟರ್ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಅದರ ಜೊತೆ ಸರ್ಜಾಪುರ ಹತ್ರ ಇದೆ, HSR ಲೇಔಟ್ ಹತ್ರ ಇದೆ, ಮಲ್ಲೇಶ್ವರಂ ಹತ್ರ ಇದೆ, ವಿಜಯನಗರ ಹತ್ರ ನಾವೊಂದು ಓಪನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕಡೆ ನಮ್ಮದು 15 ಕಡೆ ಬೆಂಗಳೂರು ಹತ್ರ ಇದೆ.